ಆತ ಬೆಂಗಳೂರಿನಲ್ಲೇ ಇದ್ಕೊಂಡು ಪಾಕ್ ಗ್ಯಾಂಗ್ಸ್ಟರ್ಗಳ ಜತೆ ಸಂಪರ್ಕದಲ್ಲಿದ್ದ. ಯಾರಿಗೂ ಅನುಮಾನ ಬಾರದಂತೆ ಜನಸಾಮಾನ್ಯರ ನಡುವೆಯೇ ಓಡಾಡ್ತಿದ್ದ. ಪಾಪಿಗಳ ಜೊತೆ ನಂಟು ಹೊಂದಿದ್ದ ಕ್ರಿಮಿಯನ್ನ ಪೊಲೀಸರು ಬೇಟೆಯಾಡಿದ್ದಾರೆ. ವಿಚಾರಣೆ ವೇಳೆ ಬೆಚ್ಚಿ ಬೀಳಿಸೋ ಮಾಹಿತಿ ಬಯಲಾಗಿದೆ. ಪಾಕ್ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿದ್ದ ಕ್ರಿಮಿ ಲಾಕ್. ದೆಹಲಿ, ಕೇರಳದಲ್ಲಿ ಕ್ರಿಮಿಯ ಸ್ಫೋಟಕ ತರಬೇತಿ. ಅಮಾಯಕನಂತೆ ಪೋಸ್ಟ್ ಕೊಡ್ತಿರೋ ಇವನು ಸೈಯದ್ ಅಬುಬಕರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿ. ಎಸಿ ರಿಪೇರಿ ಕೆಲಸ ಮಾಡ್ತಿದ್ದ. ಅಲ್ಲದೆ ನಗರದ ಮಸೀದಿಯೊಂದರಲ್ಲಿ ಪಾಠ ಕೂಡ ಮಾಡ್ತಿದ್ದ ಎನ್ನಲಾಗಿದೆ. ಈತ ಪಾಕಿಸ್ತಾನದ ಗ್ಯಾಂಗ್ ಜೊತೆ ಸಂಪರ್ಕ ಹೊಂದಿರೋದು ಬಯಲಾಗಿದೆ. ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಮತ್ತು ಸೆಂಟ್ರಲ್ ಐವಿ ಅಧಿಕಾರಿಗಳ ಮಾಹಿತಿ ಆಧರಿಸಿ ದೊಡ್ಡಬಳ್ಳಾಪುರ ಪೊಲೀಸರು ಆರೋಪಿ ಅಬುಬಕರ್ನನ್ನ ಕೆಡ್ಡಾಗಿ ಕೆಡವಿದ್ದಾರೆ. ಆರೋಪಿ ಸೈಯದ್ ಅಬುಬಕರ್ ಕಳೆದ 2 ವರ್ಷಗಳಿಂದ ಪಾಕ್ನ ಗ್ಯಾಂಗ್ಸ್ಟರ್ಸ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಂತೆ. ಇನ್ಸ್ಟಾಗ್ರಾಂ ಮೂಲಕ ಸಂಪರ್ಕದಲ್ಲಿದ್ದ ಅನ್ನೋದು ರಿವೀಲ್ ಆಗಿದೆ. ಸೈಯದ್ ಕಳೆದ 2 ವರ್ಷಗಳಿಂದ ಪಾಕ್ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿದ್ದಂತೆ. ಪಾಕ್ನ ಕ್ರಿಮಿಗಳ ಇನ್ಸ್ಟಾಗ್ರಾಂ ಖಾತೆ ಜೊತೆಗೆ ಲಿಂಕ್ ಹೊಂದಿರೋದು ಬಯಲಾಗಿದೆ. ಸಾಜದ್ ಬುಟ್ಟಿ ನೆಟ್ವರ್ಕ್ಗೆ ಸಂಬಂಧಿಸಿದ ಗ್ಯಾಂಗ್ ಖಾತೆ ಇದಾಗಿದೆಯಂತೆ. ಆಧಾರ್ ಕಾರ್ಡ್ ಸೇರಿ ವೈಯಕ್ತಿಕ ದಾಖಲೆಗಳನ್ನು ನೀಡಿ ಸೈಯದ್ ಲಾಗಿನ್ ಆಗಿದ್ದಂತೆ. ಪಾಕ್ ಗ್ಯಾಂಗ್ಗಳು ಹೇಳಿದಂತೆ ದೆಹಲಿ ಮತ್ತು ಕೇರಳಕ್ಕೂ ಹೋಗಿದ್ದು ಅಲ್ಲಿ ತರಬೇತಿಯನ್ನ ಪಡೆದು ವಾಪಸ್ ದೊಡ್ಡಬಳ್ಳಾಪುರಕ್ಕೆ ಆಗಮಿಸಿದ್ದ ಅನ್ನೋದು ಗೊತ್ತಾಗಿದೆ. ಇಸ್ಲಾಂಪುರದ ಮನೆಯೊಂದರಲ್ಲಿ ಸೈಯದ್ ಅಬುಬಕರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಿಎನ್ಎಸ್ 113 ಕ್ಲಾಸ್ 3, 197 ಕ್ಲಾಸ್ 2 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಪಾಕಿಸ್ತಾನದ ದುರುಳರ ಜೊತೆ ಸೈಯದ್ ನಂಟು ಗೊತ್ತಾಗ್ತಿದ್ದಂತೆ ಸ್ಥಳೀಯರು ಕಂಗಾಲಾಗಿದ್ದಾರೆ. ನೆಮ್ಮದಿ ಬಾಳ್ವೆ, ಸಮನ್ವಯತೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹೊಂದಿರುವಂಥ ಇಂಥದ್ರಲ್ಲಿ ಯಾವುದೋ ಇಂಥ ಹುಳ ಹುಪ್ಪಟಗಳು ಇರ್ತವೆ. ಭಾರತೀಯತೆನ ಮರೆತು, ನಮ್ಮ ಭಾರತೀಯ ಪೌರತ್ವವನ್ನು ಮರೆತು ಅವರು ಅಂಥವ್ರಿಗೆ ಸಹಕಾರಿಗಳಾಗಿ ಪರಿವರ್ತನೆ ಮಾಡೋ ಲೆಕ್ಕದಲ್ಲಿದ್ದಾರೆ. ಅವ್ರಿಗೆ ಅವೇರ್ನೆಸ್ ಮಾಡಬೇಕಾಗಿರುವಂಥ ಸಮುದಾಯದ ಮುಖಂಡರು, ಅವರ ಪ್ರಮುಖರು ಏನಿರ್ತಾರೆ ಅಂಥವ್ರ ಜವಾಬ್ದಾರಿ ಹೆಚ್ಚಿಗೆ ಇರುತ್ತೆ. ನಾವು ಇಲ್ಲಿದ್ದೀವಿ, ಇಲ್ಲಿ ಬದುಕು ಕಟ್ಕೊಂಡಿದ್ದೀವಿ, ಇಲ್ಲಿ ತಿಂತಾ ಇದ್ದೀವಿ, ಇದು ನಮ್ಮ ಭಾರತಾಂಬೆಗೆ ನಾವು ಸಲ್ಲಿಸಬೇಕಾದಂಥ ಋಣ ಇದೆ. ಇದ್ರ ವಿರುದ್ಧವಾಗಿ ನಾವು ನಡ್ಕೊಳ್ಳೋದು ತಪ್ಪು ಭಾವನೆ ಅನ್ನೋದನ್ನು ಅವ್ರಿಗೆ ಅವೇರ್ನೆಸ್ ಮಾಡಬೇಕಾಗುತ್ತೆ, ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಪಾಕಿಸ್ತಾನಿ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿದ್ದ ಈತ ಏನೇನು ಮಸಲತ್ತು ಮಾಡಿದ್ದ, ಹಣಕಾಸಿನ ವ್ಯವಹಾರ ಎಷ್ಟು ನಡೆದಿದೆ, ಏನೆಲ್ಲ ತರಬೇತಿ ಪಡೆದಿದ್ದ, ಇವನ ಜೊತೆ ಇನ್ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅನ್ನೋದನ್ನ ಪೊಲೀಸರು ಜಾಲಾಡ್ತಿದ್ದಾರೆ. ನವೀನ್, TV9, ದೇವನಹಳ್ಳಿ.